ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ತಿಳಿದವರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ದೊಡ್ಡ ತಪ್ಪು ಅಂತ. ಯಾಕಂದ್ರೆ ಬಡವರ ಮನೆಯಲ್ಲಿ ಹುಟ್ಟೋದು, ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು ನಮ್ಮ ಕೈಯಲ್ಲಿ ಇರಲ್ಲ. ಭಗವಂತನ ಲೀಲೆ ಏನಿರುತ್ತೋ ಅಲ್ಲಿ ಜನಿಸ್ತೀವಿ. ಅದೃಷ್ಟ ಇದ್ದವರು ಶ್ರೀಮಂತರ ಮನೆಯ ಕೂಸಾದ್ರೆ ಉಳಿದವರು ಬಡವರ ಮನೆ ಮಕ್ಕಳಾಗ್ತಾರೆ. ಆದ್ರೆ ಬಡವರ ಮನೆಯಲ್ಲಿ ಹುಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಬಡತನದಲ್ಲೇ ಇಡೀ ಬದುಕು ನಡೆಸಿದ್ರೆ ನಮ್ಮ ಕನಸಿಗೆಲ್ಲಿ ಬೆಲೆ, ಈ ಜನ್ಮಕ್ಕೆಲ್ಲಿ ಬೆಲೆ ಸಿಗುತ್ತೆ ಹೇಳಿ. ಸಾಧನೆ ಅನ್ನೋದು ಯಾರಪ್ಪನ ಮನೆಯ ಸ್ವತ್ತು ಅಲ್ಲ ಅಂತಾರೆ. ಸಾಧನೆ ಅನ್ನೋದು ಬಡವ ಶ್ರೀಮಂತ ಅಂತ ನೋಡ್ಕೊಂಡ್ ಬರಲ್ಲ. ಇವತ್ತು ಎಂತೆಂತ ದೊಡ್ಡ ಸಾಧನೆ ಮಾಡಿದವರೆಲ್ಲ ಕಡು ಬಡವರಾಗಿ ಬಂದವರೇ. ಇವತ್ತು ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ಅಂತ ಕರೆಯಿಸಿಕೊಳ್ಳೋ ಮುಖೇಶ್ ಅಂಬಾನಿಯವರ ತಂದೆ ಒಂದು ಕಾಲದಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ರು. ಹಾಗಂತ ಅದೇ ಬದುಕಲ್ಲಿ ಕೊನೆಗಾಣಿಸ್ಲಿಲ್ಲ. ಅವರು ಕಂಡ ದೊಡ್ಡ ಕನಸು ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಅಷ್ಟೇ ಯಾಕೆ, ಯಶ್ ಆಗಿರ್ಲಿ, ಗಣೇಶ್ ಆಗಿರ್ಲಿ, ದುನಿಯಾ ವಿಜಯ್ ಆಗಿರಲಿ, ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿರಲಿ, ರಿಷಬ್ ಶೆಟ್ಟಿ ಆಗಿರಲಿ, ಇವರು ಯಾರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರಲ್ಲ. ಬಡವರ ಮನೆಯಲ್ಲೇ ಹುಟ್ಟಿ ಕಷ್ಟದ ಜೀವನ ಅನುಭವಿಸಿದವರು, ಒಂದೊಂದು ರೂಪಾಯಿಗೂ ಪರದಾಡಿದವರು. ಆದ್ರೆ ಇವತ್ತು ಕೋಟಿ ಕುಬೇರರಾಗಿ ಬದುಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರಲ್ಲಿರೋ ಗುರಿ, ಅವರಲ್ಲಿರೋ ಕನಸು. ಈ ಕನಸು ಪ್ರತಿಯೊಬ್ಬರಲ್ಲೂ ಇರಬೇಕು. ಸೋಲು ಅನ್ನೋದು ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ಸೋಲಿಗೂ ಸೋಲು ಅನ್ನೋದು ಇದ್ದೇ ಇರುತ್ತೆ. ಹೀಗಾಗಿ ಯಾರು ಇಟ್ಟ ಹೆಜ್ಜೆಯನ್ನ, ಕಂಡ ಕನಸನ್ನ ಮರೆಯಲ್ವಾ, ಅವರು ಮಾತ್ರ ದೊಡ್ಡ ಸ್ಥಾನಕ್ಕೆ ಇರೋದಕ್ಕಾಗೋದು. ಇಂದಿನ ಯುಗದಲ್ಲಿ ಬದುಕೋದಕ್ಕೆ ಹತ್ತಾರು ದಾರಿ ಇದೆ. ದುಡ್ಡು ಮಾಡಬೇಕು ಅಂತ ನಿಂತ್ರೆ ಒಳ್ಳೆ ಮಾರ್ಗದಲ್ಲೇ ಹತ್ತಾರು ಕನಸುಗಳನ್ನ ಬಿಟ್ಕೊಳ್ಬಹುದು. ಅವರು ಇವರೆಲ್ಲ ಯಾಕೆ? ಏನೂ ಇಲ್ಲ. ರಕ್ಷಿತಾ ಶೆಟ್ಟಿ ಇವತ್ತು ಕೋಟಿ ಬೆಲೆಯ ಮನೆ ಕಟ್ಸಿದ್ದಾರೆ. ಅಪ್ಪನಿಗೆ ದೊಡ್ಡ ಉಡುಗೊರೆ ಕೊಟ್ಟಿದ್ದಾರೆ. ಇದಕ್ಕಿಂತಲೂ ಉದಾಹರಣೆ ಬೇಕಾ ಹೇಳಿ? ಈ ಮಾತು ಯಾಕೆ ಹೇಳ್ತಿದೀವಿ ಅಂದ್ರೆ, ಇದೇ ಆತ್ಮವಿಶ್ವಾಸ, ಇದೇ ಗೆಲ್ಲಬೇಕು ಅನ್ನೋ ಹಠ ಇಟ್ಕೊಂಡು ಬಂದ ವ್ಯಕ್ತಿ ಅಂದ್ರೆ ಅದು ಸೂರಜ್ ಸಿಂಗ್, ಬಿಗ್ ಬಾಸ್ ಸೂರಜ್. ಸೂರಜ್ ಹುಟ್ಟು ಶ್ರೀಮಂತರೇನಲ್ಲ, ಹಣಕಾಸಿಗೆ ಕೊರತೆ ಏನಿಲ್ಲ ಅಂತ ಬದುಕಿದವರಲ್ಲ. ಬಡತನದಲ್ಲೇ ಬೆಳೆದು ಬಂದ ಮಗ ಇವರು. ಆದ್ರೆ ಸೂರಜ್ ಬಗ್ಗೆ ಒಂದು ಹೆಮ್ಮೆ ಅನ್ಸುತ್ತೆ. ಕೆಲವೊಬ್ರು ತಾವು ದೊಡ್ಡ ಸ್ಥಾನಕ್ಕೇರದ ಮೇಲೆ ತಮ್ಮ ಕಷ್ಟದ ದಿನಗಳನ್ನ ಹೇಳ್ಕೊಳ್ಳೋದಕ್ಕೆ ತುಂಬಾ ಹಿಂದೇಟು ಹಾಕ್ತಾರೆ. ಎಲ್ಲಿ ತಮ್ಮನ್ನ ಕೀಳಾಗಿ ಕಂಡು ಬಿಡ್ತಾರೋ ಅಂತ ಕಷ್ಟದ ವಿಷಯಗಳನ್ನ ಹೇಳ್ಕೊಳ್ಳೋದೇ ಇಲ್ಲ. ಆದ್ರೆ ಸೂರಜ್ ಹಾಗಲ್ಲ. ಕೋಟ್ಯಾಂತರ ಜನ ನೋಡೋ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೇ ತಮ್ಮೆಲ್ಲ ಕಷ್ಟದ ದಿನಗಳ ಬಗ್ಗೆ ಹೇಳ್ಕೊಂಡಿದ್ರು. ಕ್ಯಾಟ್ರಿಂಗ್ ನಡೆಸ್ತಾ ಇದ್ದಿದ್ದು, ಅಡುಗೆ ಭಟ್ಟನಾಗಿ ಕೆಲಸ ಮಾಡಿದ್ದು, ಅಮ್ಮನ ಜೊತೆ ಹೋಗಿ ಕಾರ್ಯಕ್ರಮಗಳಲ್ಲಿ ಅಡುಗೆ ಬಡಿಸಿದ್ದು, ಇದೆಲ್ಲವನ್ನ ಹೇಳ್ಕೊಂಡಿದ್ರು. ಇದೇ ಸೂರಜ್ ಇವತ್ತು ಕರುನಾಡೆ ಮೆಚ್ಕೊಂಡಿರೋ ಮನೆ ಮಗನಾಗಿದ್ದಾರೆ. ಪವಿತ್ರ ಬಂಧನ ಅನ್ನೋ ಸೀರಿಯಲ್ ಪಿಲ್ಲರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಮಾಡಿದ್ದೇ ಮೊದಲ ಸೀರಿಯಲ್, ಅದರಲ್ಲೂ ನಟನೆಯ ಗಂಧಗಾಳಿ ಗೊತ್ತಿಲ್ಲದ ವ್ಯಕ್ತಿ. ಆದ್ರೆ ಇವರಲ್ಲಿ ಅದೆಂತ ಟ್ಯಾಲೆಂಟ್ ಇತ್ತೋ ಗೊತ್ತಿಲ್ಲ. ಮಾಡಿದ ಮೊದಲ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಸೂರಜ್ ಪಾತ್ರಕ್ಕೆ ಇಡೀ ಕರುನಾಡಿನ ಜನ ಹರಸಿ ಹಾರೈಸ್ತಿದ್ದಾರೆ. ಹೀರೋ ಆಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕೊಂಡಾಡ್ತಿದ್ದಾರೆ. ಇಂಥ ಸೂರಜ್ ಸೀರಿಯಲ್ ಬಿಟ್ರ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಸೂರಜ್ ಸಿಂಗ್ ತಮ್ಮ ಮುಗ್ಧತೆ ಹಾಗೂ ನೇರ ನುಡಿಯಿಂದ ಅಪಾರ ಅಭಿಮಾನಿಗಳ ಬಳಗ ಸಂಪಾದಿಸಿರುವ ಸೂರಜ್ ಸಿಂಗ್. ಇದೇ ಸೂರಜ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಲ್ಲಿದ್ದಾರೆ. ಇದಕ್ಕೆ ಕಾರಣ ಅವರು ಇತ್ತೀಚೆಗೆ ಹಂಚಿಕೊಂಡಿರುವ ಕೆಲವು ಫೋಟೋಗಳು. ಈ ಫೋಟೋ ನೋಡಿದ ಮೇಲೆ ಸೂರಜ್ ಸಿಂಗ್ ಸೀರಿಯಲ್ ಬಿಟ್ಟು ಶೆಫ್ ಕೆಲಸಕ್ಕೆ ಮತ್ತೆ ವಾಪಸ್ ಆದ್ರ ಅನ್ನೋ ಗಾಸಿಪ್ ಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಸೂರಜ್ ಅವರೇ ಹೋಟೆಲ್ ಒಂದರಲ್ಲಿ ಅಡುಗೆ ಮಾಡೋ ಫೋಟೋ ಹಂಚಿಕೊಂಡಿದ್ದಾರೆ. ಹೀಗಾಗಿ ಸಹಜವಾಗಿ ಈ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಉತ್ತರ ಕೊಡೋ ಕೆಲಸವನ್ನು ಸೂರಜ್ ಮಾಡಿಲ್ಲ. ಈ ಫೋಟೋಗೆ ಬಹುತೇಕರು ಒಂದೇ ಕಮೆಂಟ್ ಮಾಡಿದ್ದಾರೆ, ಆದ್ರೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಇದರ ಹಿನ್ನೆಲೆ ಏನು ಅಂತ ಕೆದಕುತ್ತಾ ಹೋದಾಗ ಬೇರೆಯದ್ದೇ ವಿಷಯ ಸಿಕ್ಕಿದೆ. ಈಗ ಹರಿದಾಡ್ತಾ ಇರುವ ಈ ಫೋಟೋಗಳು ಈಗಿನದ್ದಲ್ಲ, ಬದಲಿಗೆ ಇವು ಸೂರಜ್ ಅವರ ಹಳೆಯ ದಿನದ ನೆನಪುಗಳು. ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಗೆ ಬರುವ ಮೊದಲೇ ವೃತ್ತಿಯಲ್ಲಿ ಶೆಫ್ ಆಗಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆ ಸುಂದರ ಕ್ಷಣಗಳನ್ನ ಮೆಲುಕು ಹಾಕಲು ಈ ಫೋಟೋಸ್ಗಳನ್ನ ಪೋಸ್ಟ್ ಮಾಡಿದ್ದಾರಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.